ಎಲಾನ್ ಮಸ್ಕ್ ಸಾಮ್ರಾಜ್ಯದ ದೈತ್ಯ ಸಂಸ್ಥೆ ಸ್ಪೇಸ್ ಎಕ್ಸ್ನಿಂದ ಹೊಸ ದಾಖಲೆ ನಿರ್ಮಾಣವಾಗಿದೆ. ಸ್ಪೇಸ್ ಎಕ್ಸ್ ನಿರ್ಮಿತ ಫಾಲ್ಕಾನ್ 9 ರಾಕೆಟ್ ಚಂದ್ರನ ಮೇಲೆ ಅಪ್ಪಳಿಸಿದೆ. ಪ್ರಪಂಚದಲ್ಲಿ ನಡೀತಾ ಇರುವಂಥ ಅನೇಕ ಸಂಶೋಧನೆಗಳಿಗೆ ಸ್ಪೇಸ್ ಎಕ್ಸ್ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಅದು ಕೂಡ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಅತಿ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಂಥ ಸಂಸ್ಥೆ ಅಂತ ಹೇಳಿದ್ರೆ ಅದು ಸ್ಪೇಸ್ ಎಕ್ಸ್. ಈಗ ಫಾಲ್ಕಾನ್ 9 ರಾಕೆಟ್ ಚಂದ್ರನ ಮೇಲೆ ಅಪ್ಪಳಿಸಿದೆ. 2025ರಲ್ಲಿ ಅಂದರೆ ಕಳೆದ ವರ್ಷ ಕಳಿಸಲಾಗಿತ್ತು. ಅದರ ಗಾತ್ರ ಎಷ್ಟಿತ್ತು ಅಂತ ಹೇಳಿದ್ರೆ ಒಂದು ಸ್ಕೂಲ್ ವ್ಯಾನ್ನಷ್ಟಿತ್ತು. ಒಂದು ಸ್ಕೂಲ್ ವ್ಯಾನ್ನಷ್ಟಿದ್ದಂಥ ರಾಕೆಟನ್ನು ಕಳಿಸಲಾಗಿತ್ತು. ಚಂದ್ರನ ಮೇಲೆ ರಾಕೆಟ್ ಅಪ್ಪಳಿಸಿರೋದ್ರಿಂದ ಹೊಸದೊಂದು ಕುಳಿ ಅಲ್ಲಿ ಬಿದ್ದಿದೆ. ಈ ಕುಳಿಯಿಂದ ಹೆಚ್ಚಿನ ಸಂಶೋಧನೆಗೆ ಅನೇಕ ರೀತಿಯ ಸಹಕಾರ ಸಿಗುತ್ತೆ ಅಂತ ಹೇಳಲಾಗಿದೆ. ಗಂಟೆಗೆ 8690 ಮೈಲಿ ವೇಗದಲ್ಲಿ ರಾಕೆಟ್ ಚಂದ್ರನ ಅಂಗಳಕ್ಕೆ ತಲುಪಿದೆ. ರಾಕೆಟ್ ಅಪ್ಪಳಿಸಿರೋದ್ರಿಂದ 18 ಮೀಟರ್ ಅಗಲದ ಕುಳಿ ಅಲ್ಲಿ ಬಿದ್ದಿದೆ. ಅದೊಂದು ಗುರುತು ಸಾಕು. ಹೊಸ ಕುಳಿ ಬಿದ್ದಿದೆ ಅಂತ ಹೇಳಿದ್ರೆ ಅಲ್ಲೂ ಯಾವ ರೀತಿ ಘಟನೆ ನಡೆದಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಬೇಕಾಗಿತ್ತೆ. ಆ ಕುಳಿಯ ಫೋಟೋಗಳು ಕೂಡ ಲಭ್ಯವಾಗುತ್ತೆ. ಸೊ ಹೀಗಾಗಿ 18 ಮೀಟರ್ ಆಳದ ಕುಳಿ ಬಿದ್ದಿರುವ ಅಂದಾಜಿದೆ. ರಾಕೆಟನ್ನು ಭೂಮಿಗೆ ಮರಳಿಸುವ ಬದಲು ಚಂದ್ರನ ಮೇಲೆ ಅಪ್ಪಳಿಸಲಾಗಿದೆ. 4000 kg ತೂಕದ ರಾಕೆಟ್ ಇದಾಗಿದೆ. ಅತ್ಯಂತ ವಿರಳ ಘಟನೆ ಅಂತ ಬಾಹ್ಯಾಕಾಶ ಸಂಶೋಧನೆಯಲ್ಲಿ